ದಾಂಡೇಲಿಗೆ ಪ್ರವಾಸಕ್ಕೆಂದು ಬಂದಿದ್ದ ಗಣೇಶಗುಡಿಯಲ್ಲೇ ಜಲಕ್ರೀಡೆ ಮುಗಿಸಿಕೊಂಡು ವಾಪಸ್ ಬರುತ್ತಿದ್ದಾಗ ಮಾರ್ಗ ಮಧ್ಯೆ ಚಾಲಕನ ನಿಯಂತ್ರಣ ತಪ್ಪಿ ಶಾಲಾ ಮಕ್ಕಳಿದ್ದ ಖಾಸಗಿ ಬಸ್ ಉರುಳಿ ಬಿದ್ದ ಘಟನೆ ನಡೆದಿದೆ. ಎದುರಿಗೆ ಬಂದ ಕಾರನ್ನು ತಪ್ಪಿಸಲು ಹೋದ ಪರಿಣಾಮವಾಗಿ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ಪಕ್ಕದ ಗಟಾರಿಗೆ ಉರುಳಿ ಬಿದ್ದ ಪರಿಣಾಮವಾಗಿ ಬಸ್ನಲ್ಲಿ ಇದ್ದ 45 ಮಕ್ಕಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಚಿತ್ರದುರ್ಗದ ಜಿಲ್ಲೆಯ ಹೊಸದುರ್ಗದ ಸೆಂಟ್ ಅಂತೋನಿ ಹೈಸ್ಕೂಲ್ನ ವಿದ್ಯಾರ್ಥಿಗಳು ಎಂದು ತಿಳಿದು ಬಂದಿದೆ. ಘಟನೆ ನಡೆಯುತ್ತಿದ್ದಂತೆ ಪಕ್ಕದಲ್ಲಿನ ರೆಸಾರ್ಟ್ನವರು ಹಾಗೂ ಸ್ಥಳೀಯರು ಬಸ್ನಲ್ಲಿ ಇದ್ದ ಮಕ್ಕಳನ್ನ ರಕ್ಷಿಸಿ 2 ಆಂಬ್ಯುಲೆನ್ಸ್ಗಳ ಮೂಲಕ ದಾಂಡೇಲಿ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಆಕ್ಚುಲಿ ಏನಂದ್ರೆ ಅವ್ರದ್ದು ಇಲ್ಲಿ ಮೊಳಂಗಿಯಲ್ಲಿ ಸ್ಟೇ ಮಾಡಲಿಲ್ಲ. ಅವರು ಡೈರೆಕ್ಟ್ ಆಗಿ ಆಕ್ಟಿವಿಟಿಗೆ ಬೈಸನ್ ರಿಸಾರ್ಟ್ ಹೋಗಿದ್ರು. ಆಕ್ಟಿವಿಟಿ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಬರಬೇಕಾದ್ರೆ ಅವ್ರದ್ದು 3 ಬಸ್ ಸಮಥಿಂಗ್ ಏನೋ ಇತ್ತು. ಅದರಲ್ಲಿ 2 ಬಸ್ ಪಾಸ್ ಆಗಿದೆ. ಇದು ಲಾಸ್ಟ್ ಬಸ್ಸಲ್ಲಿ ಟರ್ನಿಂಗಲ್ಲಿ ಮುಂದ್ಗಡೆ ಅಂತ ಕಾರ್ ಏನೋ ಬಂದು ಡ್ರೈವರು ಮ್ಯೂಸಿಕ್ ಜಾಸ್ತಿ ಇತ್ತು ಮತ್ತು ಓವರ್ ಸ್ಪೀಡ್ ಇತ್ತು. ಬ್ರೇಕ್ ಹೊಡೆದಿದ್ದು ಮಿನಿಮಮ್ ಒಂದು 15 ಫೀಟ್ ಗಾಡಿ ಬ್ರೇಕಲ್ಲಿ ಸ್ಲಿಪ್ ಆಗೋಗಿದೆ. ಹೋದ್ಮೇಲೆ ಗಾಡಿ ಗಟ್ರ ಇಳಿದು ಪಲ್ಟಿ ಆಗಿದೆ. ಒಂದು ಸೈಡ್ ಪಲ್ಟಿ ಆಗಿದೆ. ಓವರ್ಟೇಕ್ ಏನಾದರೂ ಮಾಡಿದ್ರು? ಓವರ್ಟೇಕ್ ಇಲ್ಲ. ಮುಂದ್ಗಡೆ ಅಪೋಸಿಟ್ ಇತರ ಗಾಡಿ ಬಂದ ಮೇಲೆ ಇವರು ಸೈಡ್ ತಗೊಳಕ್ ಹೋಗಿ ಸ್ಲಿಪ್ ಆಗಿ ಗಾಡಿ ಕೆಳಗಡೆ ಸ್ಲಿಪ್ ಆಗಿದೆ. ಎಷ್ಟು ಜನ ಇದ್ರು ಅದು ಬಸ್ಸಲ್ಲಿ? 50 ಎಲ್ಲ ಸ್ಟೂಡೆಂಟ್ಸ್? ಎಲ್ಲ ಸ್ಟೂಡೆಂಟ್. ಒಂದು 5 ಜನ 45 प्लस टीचर सबको मार लगे. ಎಲ್ಲರಿಗೆ ಎದ್ದಾಗಿತ್ತಲ್ಲ. ಅಲ್ಲಿಂದ ಯಾರು ಇದು ಮಾಡಿದ್ರು ಅವ್ರಿಗೆಲ್ಲ? ಅಲ್ಲಿಂದ ನಾವು ಲೋಕಲ್ಸ್ ಪ್ಲಸ್ ರಿಸಾರ್ಟ್ ಅವರು ಮತ್ತೆ ಆಂಬ್ಯುಲೆನ್ಸಿಗೆ ನಾವು ಜೋಡಾ ಕಾಂಟ್ಯಾಕ್ಟ್ ಮಾಡಿದ್ವಿ. ಜೋಡಾ ಅಂತ ಯಾರು ಬಂದಿಲ್ಲ. ದಾಂಡೇಲಿಂದ ಬಂದ ಮೇಲೆ 2 ಆಂಬ್ಯುಲೆನ್ಸ್ ಬಂತು. ಮತ್ತೆ ಲೋಕಲ್ಸ್ 2 ಗಾಡಿ ಅವ್ರು ಕರ್ಕೊಂಡು ಬಂದ್ವಿ. ಎಲ್ಲರಿಗೆ ತಮ್ಮ ಸ್ವಂತ ಗಾಡಿಯಲ್ಲಿ ತಗೊಂಡು ಬಂದ್ರಿ ಅಥವಾ 2 ಗಾಡಿ? ಅದೇ 2 ಆಂಬ್ಯುಲೆನ್ಸ್ 2 ಬಸ್ಸಲ್ಲಿ ತಗೊಂಡು ಬಂದ್ರಿ. ಯಾರಿಗೇನು ಮೇಜರ್ ಆಗಿಲ್ಲ? ಮೇಜರ್ ಏನೂ ಇಲ್ಲ, ನಾರ್ಮಲ್ ಇದೆ. ತಮ್ಮ ಹೆಸರು? ರಫೀಕಾ. ಏನು ಮಾಡ್ತೀರಾ? ನಾನು ರಿವರ್ ಗೈಡ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.